ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ITC ಸ್ಟಾಕ್ ಮಾರ್ಕೆಟಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಹೊಸದಾಗಿ ಮಾರ್ಕೆಟ್ಗೆ ಬಂದಿದ್ರೆ ಅವರಿಗೆ ಮೊದಲನೇದಾಗಿ ಕಾಣಿಸುವಂಥ ಶೇರ್ಗಳಲ್ಲಿ ITC ಕೂಡ ಒಂದು. ಏನಕ್ಕೆಂದರೆ ITCಯ ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ ಎಲ್ಲರೂ ಕೂಡ ಅಫೋರ್ಡೆಬಲ್ ಆಗಿ ಇನ್ವೆಸ್ಟ್ ಮಾಡುವಂಥ ಶೇರ್ ಆಗಿರುತ್ತೆ. ಹಾಗೆಯೇ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂಥ ಸ್ಟಾಕ್, ಹಾಗೆ ₹200 ರೇಂಜಲ್ಲಿ ಸಿಗುವಂಥ ಸ್ಟಾಕ್ಗಳಲ್ಲಿ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ITC ಕೂಡ ಒಂದು. ITC ಒಳ್ಳೆಯ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತಹ ಕಂಪನಿ. ಸೊ ಈ ಕಂಪನಿಯ ಕಂಪ್ಲೀಟ್ ಫಂಡಮೆಂಟಲ್ಸ್, ಹಾಗೆ ಈ ಕಂಪನಿಯ ಹಿಸ್ಟ್ರಿ, ಟೆಕ್ನಿಕಲಿ ಶೇರ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಹಾಗೆ ಅನಲಿಸ್ಟ್ಗಳ ವ್ಯೂ ಏನಿದೆ ಕಂಪನಿಯಲ್ಲಿ, ಹಾಗೆ ಈ ಸ್ಟಾಕಲ್ಲಿ ನಮಗೆ ಯಾಕೆ ಒಳ್ಳೆ ಒಂದು ಮೊಮೆಂಟಮ್ ಸಿಗ್ತಾ ಇಲ್ಲ, ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಕಂಪನಿಯ ಬಗ್ಗೆ ತಿಳ್ಕೊಬೇಕು ಅಂದರೆ, ಇದೊಂದು ಮಲ್ಟಿನ್ಯಾಷನಲ್ ಕಾಂಗ್ಲೊಮರೇಟ್ ಕಂಪನಿ. ಸೊ ಕಾಂಗ್ಲೊಮರೇಟ್ ಅಂದರೆ ಬೇರೆ ಬೇರೆ ರೀತಿಯ ಬಿಸ್ನೆಸ್ಗಳನ್ನು ಹೊಂದಿರುವಂಥ ಒಂದು ಕಂಪನಿ. ಮೇಜರ್ ಆಗಿ ಸಿಗರೆಟ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ. ಅಷ್ಟೇ ಅಲ್ಲದೆ ಹೋಟೆಲ್, ಪೇಪರ್ ಬೋರ್ಡ್, ಸ್ಪೆಷಾಲಿಟಿ ಪೇಪರ್ಸ್, ಪ್ಯಾಕೇಜಿಂಗ್ ಸೆಗ್ಮೆಂಟ್, ಅಗ್ರಿಕಲ್ಚರಲ್ ಬಿಸ್ನೆಸ್, ಹಾಗೆಯೇ ಈಗ FMCG ಪ್ರಾಡಕ್ಟ್ಸ್ಗಳಲ್ಲೂ ಕೂಡ ಒಳ್ಳೆಯ ಒಂದು ಬ್ರ್ಯಾಂಡ್ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡ್ತಿರುವಂಥ ಕಂಪನಿ ITC. ಈ ಕಂಪನಿ 1910 ಆಗಸ್ಟ್ನಲ್ಲಿ ನಮಗೆ ಕಲ್ಕತ್ತಾದಲ್ಲಿ ಪ್ರಾರಂಭವಾದಂತಹ ಕಂಪನಿ. ಸೊ ಬ್ರಿಟಿಷರು ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿರ್ತಾರೆ. ಹಾಗೆ ಈ ಕಂಪನಿಯ ಹೆಸರು 1910ರಲ್ಲಿ ಪ್ರಾರಂಭ ಆದಾಗ ಇಂಪೀರಿಯಲ್ ಟೊಬ್ಯಾಕೋ ಕಂಪನಿ ಅನ್ನುವಂತಹ ಹೆಸರು ಇತ್ತು. ಆಗ ಕೂಡ ಇದು ITC ಆಗಿತ್ತು. ಅದಾದಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ಕಂಪನಿ ಕೂಡ ಗ್ರೋ ಆಗ್ತಾ ಹೋಯಿತು. ಸೊ ಇಂಡಿಯನ್ ವ್ಯಾಲ್ಯೂವನ್ನು ಕಂಪನಿಯಲ್ಲಿ ತರಬೇಕು ಅಂತ ಇಂಪೀರಿಯಲ್ ಟೊಬ್ಯಾಕೋ ಕಂಪನಿ ಅನ್ನುವಂಥ ಹೆಸರನ್ನು ಇಂಡಿಯನ್ ಟೊಬ್ಯಾಕೋ ಕಂಪನಿ ಅಂತ ಚೇಂಜ್ ಮಾಡಿದ್ರು. ಆ ಚೇಂಜ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು 1974ನೇ ಇಸ್ವಿಯಲ್ಲಿ. ಸೊ 1910ರಲ್ಲಿ ಮೇಜರ್ ಆಗಿ ಕಂಪನಿ ಸಿಗರೆಟ್ ಕಂಪನಿಯಾಗಿ ಪ್ರಾರಂಭ ಆಯಿತು. ಅದಾದಮೇಲೆ ಇವರು ಬೇರೆ ಬೇರೆ ಸೆಗ್ಮೆಂಟ್ಗಳನ್ನು ಈ ಕಂಪನಿಯಲ್ಲಿ ಆ್ಯಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಭಾರತದ ಟೋಟಲ್ 100% ಸಿಗರೆಟ್ ಮಾರ್ಕೆಟ್ನಲ್ಲಿ 75% ಏನಿದೆ ಅದು ITC ಅಂಡರಲ್ಲಿ ಇದೆ. ಸೊ ಈಗ ಇವರು ಸ್ಲೋ ಆಗಿ FMCG ಕಡೆ ಮುಖ ಮಾಡ್ತಿದ್ದಾರೆ. ಏನಕ್ಕೆಂದರೆ ಸಿಗರೆಟ್ ಬಿಸ್ನೆಸ್ಸನ್ನು ಒಂದು ಸಿನ್ ಬಿಸ್ನೆಸ್ ಅಂತ ಕರೀತಾರೆ. ತುಂಬ ಜನ ಸಿಗರೆಟ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. 1910ರಲ್ಲಿ ಕಂಪನಿ ಪ್ರಾರಂಭ ಆದಾಗ ಇದೊಂದು ಸಿಗರೆಟ್ ಕಂಪನಿ ಆಗಿತ್ತು. ಅದಾದಮೇಲೆ ಸ್ಲೋ ಆಗಿ ಇವರು ಬೇರೆ ಬೇರೆ ಬಿಸ್ನೆಸ್ಗಳಿಗೆ ಮೂವ್ ಆದರು. ಮೊದಲನೇದಾಗಿ 1974ರಲ್ಲಿ ಯಾವಾಗ ನಮಗೆ ಇಂಡಿಯನ್ ಟೊಬ್ಯಾಕೋ ಕಂಪನಿ ಅಂತ ಹೆಸರು ಚೇಂಜ್ ಆಯಿತು. ಅದಾದಮೇಲೆ ಇವರು ಹಾಸ್ಪಿಟಾಲಿಟಿ, ಹೋಟೆಲ್ ಸೆಗ್ಮೆಂಟ್ ಏನಿದೆ ಆ ಒಂದು ಸೆಗ್ಮೆಂಟ್ಗೆ ಎಂಟರ್ ಆದರು. ಅದಾದಮೇಲೆ 1979ರಲ್ಲಿ ಪೇಪರ್ ಬೋರ್ಡ್ ಮತ್ತು ಸ್ಪೆಷಾಲಿಟಿ ಪೇಪರ್ ಸೆಗ್ಮೆಂಟ್ಗೆ ಎಂಟರ್ ಆದರು. 1990ರಲ್ಲಿ ಅಗ್ರಿಕಲ್ಚರಲ್ ಬಿಸ್ನೆಸ್ಗೆ ಕೂಡ ಕಂಪನಿ ಎಂಟರ್ ಆಗ್ತಾರೆ. ಹಾಗೆ ಇವರು 2000 ಇಸ್ವಿಯಲ್ಲಿ FMCG ಸೆಗ್ಮೆಂಟ್ಗೂ ಕೂಡ ಎಂಟ್ರಿಯನ್ನು ತಗೋತಾರೆ. 2001ರಲ್ಲಿ ಸ್ಟೇಷನರಿಗೆ ಎಂಟರ್ ಆಗ್ತಾರೆ. ಸೊ ನಾವೀಗೇನು ಕ್ಲಾಸ್ಮೇಟ್ ಬುಕ್ಗಳನ್ನು ಯೂಸ್ ಮಾಡ್ತಿದ್ದೀವಿ, ಸೊ ಆ ಒಂದು ಬ್ರ್ಯಾಂಡ್ನ ಅಡಿಯಲ್ಲಿ ಇವರು ಸ್ಟೇಷನರಿ ಪ್ರಾಡಕ್ಟ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಹಾಗೆಯೇ ಇವರು ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ಕೂಡ ತಮ್ಮ ಒಂದು ಎಂಟ್ರಿಯನ್ನು ತಗೋತಾರೆ 2005ನೇ ಇಸ್ವಿಯಲ್ಲಿ. FMCG ಸೆಗ್ಮೆಂಟಲ್ಲಿ ITC ಬ್ರ್ಯಾಂಡ್ಗಳನ್ನು ನಾವು ಗಮನಿಸಿದಾಗ ಮೇಜರ್ ಬ್ರ್ಯಾಂಡ್ ನಮಗೆ ನೋಡೋದಕ್ಕೆ ಸಿಗೋದು ಆಶೀರ್ವಾದ್. ಸೊ ಇವರ ಫುಡ್ ಪ್ರಾಡಕ್ಟ್ಸ್ಗಳು ಏನಿದಾವೆ ಅದನ್ನು ಅವರು ಆಶೀರ್ವಾದ್ ಬ್ರ್ಯಾಂಡ್ನ ಅಡಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆಯೇ ಸನ್ಫೀಸ್ಟ್ ಬಿಸ್ಕೆಟ್ಗಳು ಕೂಡ ನಮಗೆ ಗೊತ್ತಿರುತ್ತೆ. ಹಾಗೆಯೇ ಬಿಂಗೋ ಚಿಪ್ಸ್ಗಳನ್ನು ಕೂಡ ITCನ ಮ್ಯಾನುಫ್ಯಾಕ್ಚರ್ ಮಾಡೋದು. ಹಾಗೆ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ಗೆ ಬಂದಾಗ ವಿವೆಲ್ ಸೋಪ್ಗಳು, ಸ್ಯಾವ್ಲಾನ್ ಹ್ಯಾಂಡ್ ವಾಷಸ್ಗಳು, ಎಂಗೇಜ್ ಡಿಯೋಡ್ರೆಂಟ್, ITC ಮಾಸ್ಟರ್ ಶೆಫ್ ಅನ್ನುವಂಥ ಒಂದು ಬ್ರ್ಯಾಂಡ್ನ ಅಡಿಯಲ್ಲಿ ರೆಡಿಮೇಡ್ ಫುಡ್ ಪ್ರಾಡಕ್ಟ್ಗಳು ಕೂಡ ನಮಗೆ ಅವೈಲೇಬಲ್ ಇರುತ್ತೆ ಮಾರ್ಕೆಟಲ್ಲಿ. ಹಾಗೆ ಮಂಗಲ್ದೀಪ್ ಅಗರಬತ್ತಿ ಕೂಡ ITCಯ ಒಂದು ಬ್ರ್ಯಾಂಡ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಗಳು FMCG ಸೆಗ್ಮೆಂಟ್ನ ಅಂಡರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಸಿಗರೆಟ್ ಸೆಗ್ಮೆಂಟಲ್ಲಿ 75%ನಷ್ಟು ಮಾರ್ಕೆಟ್ ಶೇರನ್ನು ಹೊಂದಿದ್ದಾರೆ. ಕಿಂಗ್ಸ್, ಕ್ಲಾಸಿಕ್, ಗೋಲ್ಡ್ ಫ್ಲೇಕ್, ಸೊ ಇದೆಲ್ಲ ITCಯ ಬ್ರ್ಯಾಂಡ್ಸ್ ಆಗಿರುತ್ತೆ. ಸೊ ಇಷ್ಟೊಂದು ಬ್ರ್ಯಾಂಡ್ ವ್ಯಾಲ್ಯೂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಹೋಟೆಲ್ ಸೆಗ್ಮೆಂಟಲ್ಲೂ ಕೂಡ ಕಂಪನಿ ಕೆಲಸ ಮಾಡ್ತಾರೆ. 100ಕ್ಕೂ ಹೆಚ್ಚಿನ ಒಂದು ITC ಹೋಟೆಲ್ಗಳು ನಮಗೆ ಭಾರತದಾದ್ಯಂತ 70ಕ್ಕೂ ಹೆಚ್ಚಿನ ಲೊಕೇಶನ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ITC ಈಗ ನಮಗೆ ಕರೆಂಟ್ ಪ್ರೈಸ್ ಗಮನಿಸಿದಾಗ 270ರ ಒಂದು ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ಕೊರೋನಾ ಬಂದಾಗಿಂದ ಶೇರಲ್ಲಿ ನಮಗೆ ತುಂಬಾನೇ ಒಂದು ಫಾಲ್ ಇತ್ತು. 200ರಿಂದ 240ರ ರೇಂಜಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಈಗ ರೀಸೆಂಟ್ ಟೈಮಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ITCಯಲ್ಲಿ ನೋಡೋದಕ್ಕೆ ಸಿಗ್ತಿದೆ. ITCಯ ಫಂಡಮೆಂಟಲ್ ಅನ್ನು ನಾವು ಗಮನಿಸಿದಾಗ ಕಂಪನಿಯ ಟೋಟಲ್ ಮಾರ್ಕೆಟ್ ಕ್ಯಾಪ್ ನಾವು ಗಮನಿಸಿದ್ರೆ 3,32,000 ಕೋಟಿ ನೋಡೋದಕ್ಕೆ ಸಿಗ್ತಿದೆ. ಇದೊಂದು ಲಾರ್ಜ್ ಕ್ಯಾಪ್ನ ಕಂಪನಿ ಆಗಿರುತ್ತೆ. ಸೆನ್ಸೆಕ್ಸ್ನ ಪಾರ್ಟ್ ಆಗಿದೆ, ಹಾಗೆ ನಿಫ್ಟಿಯ ಪಾರ್ಟ್ ಕೂಡ ಆಗಿರುವಂತಹ ಕಂಪನಿ ಆಗಿರುತ್ತೆ. ಸೊ ಭಾರತದಲ್ಲಿ ಯಾವಾಗ ನಮಗೆ ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಆಯಿತು, ಸೊ ಆ ಒಂದು ಸಮಯದಲ್ಲಿ ITC ಮಾರ್ಕೆಟ್ಗೆ ಎಂಟರ್ ಆಯಿತು. ಸೊ ಅಲ್ಲಿಂದ ಕೂಡ ಟ್ರೇಡ್ ಆಗ್ತಾ ಇದೆ. ಕರೆಂಟ್ ಪ್ರೈಸ್ ನಾವು ಗಮನಿಸಿದಾಗ 270ರ ರೇಂಜಲ್ಲಿ ಟ್ರೇಡ್ ಆಗ್ತಿದೆ. 52 ವೀಕ್ ಹೈ ನಮಗೆ ರೀಸೆಂಟ್ ಆಗಿ ನೋಡೋದಕ್ಕೆ ಸಿಕ್ಕಿತ್ತು 273. ಹಾಗೆ ಅದೇ ಪ್ರೈಸ್ ಹತ್ರ ಈಗ ಟ್ರೇಡ್ ಆಗ್ತಿದೆ. 52 ವೀಕ್ ಲೋ ನಾವು ಗಮನಿಸಿದಾಗ 199 ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಸ್ಟಾಕ್ನ PE ಅನ್ನು ಕೂಡ ನಾವು ಗಮನಿಸಬಹುದು. 22ರ PE ಟ್ರೇಡ್ ಆಗ್ತಿದೆ. ಬುಕ್ ವ್ಯಾಲ್ಯೂ ನಮಗೆ ₹50 ನೋಡೋದಕ್ಕೆ ಸಿಗ್ತಿದೆ. ಸೊ ಪ್ರೈಸ್ ಟು ಬುಕ್ ವ್ಯಾಲ್ಯೂ 5 ಟೈಮ್ ಎಕ್ಸ್ಪೆನ್ಸಿವ್ ಆಗಿ ITC ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ರಿಟರ್ನ್ ಕೂಡ ತುಂಬಾ ಒಳ್ಳೆ ಒಂದು ರಿಟರ್ನ್ ಜನರೇಟ್
ಮಾಡಿ ಕೊಟ್ಟಿದೆ. 28% ROCE ಹಾಗೆ 21% ROE ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಶೇರ್ ಪ್ರೈಸ್ ಮೂವ್ ಆಗ್ತಿಲ್ಲ ಅಂತ ನೀವು ಅನ್ಕೋಬಹುದು. ITC ತಮ್ಮ 85%ನಷ್ಟು ಪ್ರಾಫಿಟ್ ಏನಿದೆ ಅದನ್ನು ಡಿವಿಡೆಂಡ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಿಮಗೆ ITCಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ವರ್ಷಕ್ಕೆ 5-6%ನಷ್ಟು ಡಿವಿಡೆಂಡ್ನಿಂದನೇ ರಿಟರ್ನ್ ಸಿಗ್ತಾ ಹೋಗುತ್ತೆ. ಒಂದು ಒಳ್ಳೆ ಡಿವಿಡೆಂಡ್ ಅರ್ನಿಂಗ್ ಸ್ಟಾಕ್ ಆಗಿರುತ್ತೆ. ಕಂಪನಿಯ ಫೇಸ್ ವ್ಯಾಲ್ಯೂ ನಾವು ಗಮನಿಸಿದಾಗ ₹1 ಕಾಣಿಸುತ್ತೆ. ಅಂದರೆ ITC ಸ್ಟಾಕ್ ಫರ್ದರ್ ಸ್ಪ್ಲಿಟ್ ಆಗೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗೆ ಒಳ್ಳೆ ಒಂದು ರೆವೆನ್ಯೂ ಮತ್ತು ಪ್ರಾಫಿಟನ್ನು ಕೂಡ ಕಂಪನಿ ಜನರೇಟ್ ಮಾಡ್ತಿದೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಒಂದು ಸಾಲ ಇಲ್ಲ. 270 ಕೋಟಿಯ ಒಂದು ಸಾಲ ನಮಗೆ ನೋಡೋದಕ್ಕೆ ಸಿಗುತ್ತೆ. 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗೆ ಈ ಒಂದು ಡೆಪ್ಟ್ ಏನಿದೆ ಅದು ಯಾವುದೇ ರೀತಿಯ ಒಂದು ಡೆಪ್ಟ್ ಆಗಿರೋದಿಲ್ಲ. ಡೆಪ್ಟ್ ಟು ಈಕ್ವಿಟಿ ನೀವು ಗಮನಿಸಬಹುದು 0 ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಂಡಸ್ಟ್ರಿ PE ಅಂತ ನಾವು ಕನ್ಸಿಡರ್ ಮಾಡಿದಾಗ FMCG PE ಆಗಿರೋದಿಲ್ಲ. ಇದೊಂದು ಸಿಗರೆಟ್ ಕಂಪನಿಗಳ PE ಇಂಡಸ್ಟ್ರಿ PE ಆಗಿ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. 18ರ ಇಂಡಸ್ಟ್ರಿ PE ನೋಡೋದಕ್ಕೆ ಸಿಗ್ತಿದೆ. ಸೊ ಇದೊಂದು ಕಾಂಗ್ಲೊಮೆರೇಟ್ ಬಿಸ್ನೆಸ್ ಆಗಿರೋದ್ರಿಂದ ಕೇವಲ PE ಒಂದನೇ ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ತಪ್ಪಾಗುತ್ತೆ. ಹಾಗೆ ಇವರ ಲಯಬಿಲಿಟೀಸ್ ನಾವು ಗಮನಿಸಿದಾಗ 10,000 ಕೋಟಿಯ ಲಯಬಿಲಿಟೀಸ್ ಇದೆ. ಅಂದರೆ ಅವರ ಖರ್ಚು ವೆಚ್ಚಗಳನ್ನು ನಾವು ಗಮನಿಸಿದಾಗ 10,000 ಕೋಟಿಯ ಖರ್ಚು ವೆಚ್ಚ ಕಾಣಿಸುತ್ತೆ. ಹಾಗೆ ಕಂಪನಿಯ ಅಸೆಟ್ಗಳನ್ನು ನೀವು ಗಮನಿಸಿ 75,000 ಕೋಟಿ ಅಸೆಟ್ ಕಂಪನಿಯ ಬಳಿಯಲ್ಲಿ ಇದೆ. ಅರ್ನಿಂಗ್ ಪರ್ ಶೇರ್ ನಾವು ಗಮನಿಸಿದಾಗ ₹12 ಪ್ರತಿ ಶೇರಿಗೆ ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇವರ ಪ್ರಾಫಿಟಬಿಲಿಟಿ ಹಾಗೆ ರೆವೆನ್ಯೂ ಯಾವ ರೀತಿ ಇದೆ ಅಂತ ನಾವು ಗಮನಿಸಿದಾಗ ಸೊ ನೀವು 2010ರಿಂದ 2021ರವರೆಗೂ ಡೇಟಾವನ್ನು ಗಮನಿಸಬಹುದು. ಕಂಟಿನ್ಯೂಸ್ ಆಗಿ ನಮಗೆ ಅವರ ಆಪರೇಟಿಂಗ್ ಪ್ರಾಫಿಟ್ ಗ್ರೋ ಆಗ್ತಿರೋದು ಕಾಣಿಸ್ತಿದೆ. ಸೊ ಇಯರ್ ಆನ್ ಇಯರ್ ಕಂಟಿನ್ಯೂಸ್ ಆಗಿ ನಮಗೆ ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸ್ತಿದೆ. ನೆಟ್ ಪ್ರಾಫಿಟ್ ಅನ್ನು ಕೂಡ ನೀವು ಗಮನಿಸಬಹುದು. ಕಂಟಿನ್ಯೂಸ್ ಪ್ರಾಫಿಟ್ನಲ್ಲಿ ನಮಗೆ ಒಳ್ಳೆ ಗ್ರೋತ್ ನೋಡೋದಕ್ಕೆ ಸಿಗ್ತಾ ಇದೆ. ITC ವರ್ಷಕ್ಕೆ 2 ಬಾರಿ ಡಿವಿಡೆಂಡ್ ಅನ್ನ ಪೇ ಮಾಡ್ತಾರೆ. ಒಳ್ಳೆ ಡಿವಿಡೆಂಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕಂಪನಿಯ ಬಳಿಯಲ್ಲಿ 2021ರ ಫೈನಾನ್ಷಿಯಲ್ ಇಯರ್ ಅಲ್ಲಿ ನಾವು ಗಮನಿಸಿದಾಗ 10,000 ಕೋಟಿಯ ಕ್ಯಾಶ್ ಫ್ಲೋ ಇದೆ. ಸೊ ಒಳ್ಳೆ ಒಂದು ಫ್ರೀ ಕ್ಯಾಶ್ ಫ್ಲೋ ಕಂಪನಿಯ ಬಳಿಯಲ್ಲಿ ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ಗಮನಿಸಿದಾಗ ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಪ್ರಮೋಟರ್ ಹೋಲ್ಡಿಂಗ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಮ್ಯೂಚುವಲ್ ಫಂಡ್ಗಳು 10% ಅಷ್ಟು ಹೋಲ್ಡಿಂಗ್ ಅನ್ನು ಹೊಂದಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಇಲ್ಲಿ 32% ಶೇರ್ ಅನ್ನು ಹೊಂದಿದ್ದಾರೆ. ಸೊ ಈ ಒಂದು ಕ್ಯಾಟಗರಿಯಲ್ಲಿ LIC 16ರಿಂದ 17% ಸ್ಟೇಕ್ ಅನ್ನು ITCಯಲ್ಲಿ ಹೊಂದಿದೆ. ಹಾಗೆ ಫಾರಿನ್ ಇನ್ಸ್ಟಿಟ್ಯೂಷನ್ ನಾವು ಗಮನಿಸಿದಾಗ 12% ಸ್ಟೇಕ್ ಅನ್ನು ಹೊಂದಿರ್ತಾರೆ. ರಿಟೇಲ್ ಇನ್ವೆಸ್ಟರ್ಸ್ಗಳು ಮತ್ತು ಬೇರೆ ರೀತಿಯ ಇನ್ವೆಸ್ಟರ್ಸ್ NIIs HNIs ನಾವು ಕನ್ಸಿಡರ್ ಮಾಡಿಕೊಂಡಾಗ 45% ಸ್ಟೇಕ್ ಅನ್ನು ಹೊಂದಿರ್ತಾರೆ. ಸೊ ಗೌರ್ಮೆಂಟ್ ಕೂಡ ITC ಕಂಪನಿಯಲ್ಲಿ ಸ್ಟೇಕ್ ಅನ್ನು ಹೊಂದಿದ್ದಾರೆ. ಸೊ ಅದು ನಮಗೆ ಅದರ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅಲ್ಲೇ ಆ್ಯಡ್ ಆಗುತ್ತೆ. ಸೊ ITC ಟೆಕ್ನಿಕಲಿ ನಾವು ಗಮನಿಸಿದಾಗ ಒಳ್ಳೆ ಒಂದು ಬ್ರೇಕ್ಔಟ್ ನಮಗೆ ಸ್ಟಾಕಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಮಾರ್ಚ್ನಲ್ಲಿ ಒಂದು ಫಾಲ್ ಆಗಿತ್ತು, ₹210 ಹತ್ರ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ಕಂಟಿನ್ಯೂಸ್ ನಮಗೆ ಅಪ್ಸೈಡ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಬೇರೆ ಟೆಕ್ನಿಕಲ್ ಫ್ಯಾಕ್ಟರ್ಗಳನ್ನು ಗಮನಿಸಿದಾಗ RSI 72 ಹತ್ರ ಕಾಣಿಸ್ತಿದೆ. ಒಂದು ಓವರ್ ಬಾಟ್ ಝೋನಲ್ಲಿ ಈಗ ಇದು ಟ್ರೇಡ್ ಆಗ್ತಿದೆ. ಹಾಗೆ ಮನಿ ಫ್ಲೋ ಇಂಡೆಕ್ಸ್ ಕೂಡ ಅಷ್ಟೇ ಒಂದು ಮಿಡ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ. MACD ನಮಗೆ ಬುಲಿಶ್ ಆಗಿದೆ. ಅಂದರೆ MACD ಲೈನ್ ಏನಿದೆ ಸಿಗ್ನಲ್ ಲೈನ್ನ ಮೇಲೆ ಕಾಣಿಸ್ತಿದೆ. ಸೊ MACDಯಲ್ಲಿ ಒಳ್ಳೆ ಒಂದು ಬುಲಿಶ್ನೆಸ್ ಕಾಣಿಸ್ತಿದೆ. ಹಾಗೆ ITC ನಾವು ಟ್ರೇಡ್ ಆಗೋದನ್ನು ಗಮನಿಸಬಹುದು. ಫ್ಲಾಟ್ ಆಗಿ ಇದು ಯಾವಾಗಲೂ ಟ್ರೇಡ್ ಆಗ್ತಿರುತ್ತೆ. ಕೋವಿಡ್ಗೂ ಮುಂಚೆ 280ರಿಂದ 340ರ ರೇಂಜಲ್ಲಿ ಟ್ರೇಡ್ ಆಗ್ತಿತ್ತು. ಕೋವಿಡ್ ಬಂದ ಮೇಲೆ 130ರ ಲೋವನ್ನು ಕೂಡ ಟಚ್ ಮಾಡಿತ್ತು. ಸೊ ಅಲ್ಲಿಂದ ರಿಕವರ್ ಆಗ್ತಾ ಈಗ 270ರ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ. ಸೊ ₹200 ರೇಂಜಲ್ಲಿ ತುಂಬ ದಿನಗಳಿಂದ 1 ವರ್ಷಕ್ಕೂ ಹೆಚ್ಚಿನ ಸಮಯದಲ್ಲಿ ಇದು ₹200 ರೇಂಜ್ ಹತ್ರನೇ ಟ್ರೇಡ್ ಆಗ್ತಿತ್ತು. ಸೊ ಒಳ್ಳೆ ಒಂದು ಕಂಪನಿ. ಬಟ್ ಈ ರೀತಿ ಒಂದು ಟ್ರೇಡ್ ಆಗ್ತಿರೋದಕ್ಕೆ ಏನು ಕಾರಣ ಅಂತ ನಾವು ಗಮನಿಸಿದಾಗ ಸೊ ಇವರ ಒಂದು ಬಿಸ್ನೆಸ್ ಮಾಡೆಲ್ ಏನಿದೆ ಅದು ಅವರಿಗೆ ತುಂಬಾ ಇಂಪ್ಯಾಕ್ಟ್ ಅನ್ನು ಮಾಡ್ತಿದೆ. ಮೇಜರ್ ಆಗಿ ಸಿಗರೆಟ್ ಬಿಸ್ನೆಸ್. ಏನಕ್ಕೆ ಅಂದರೆ ಸಿಗರೆಟ್ ಬಿಸ್ನೆಸ್ ಅಲ್ಲಿ ತುಂಬ ಜನ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಯಾರಾದರೂ ಇನ್ವೆಸ್ಟ್ ಮಾಡಿದ್ರು ಕೂಡ ಯಾವಾಗ ಟೊಬ್ಯಾಕೋ ಟ್ಯಾಕ್ಸಸ್ಗಳು ಜಾಸ್ತಿ ಆಗುತ್ತೆ. ಸೊ ಗೌರ್ಮೆಂಟ್ನ ಕಡೆಯಿಂದ ಯಾವಾಗ ಬೇಕಾದರೂ ಈ ಒಂದು ನ್ಯೂಸ್ ಬರ್ಬೋದು, ಟೊಬ್ಯಾಕೋ ಟ್ಯಾಕ್ಸಸ್ಸನ್ನು ನಾವು ಜಾಸ್ತಿ ಮಾಡ್ತಿದ್ದೀವಿ ಅಂತ. ಕಳೆದ 1.5 ವರ್ಷದಿಂದ ನಮಗೆ ಟ್ಯಾಕ್ಸಲ್ಲಿ ಯಾವುದೇ ಒಂದು ಇನ್ಕ್ರೀಸ್ ನೋಡೋದಕ್ಕೆ ಸಿಗ್ತಿಲ್ಲ. ಬಟ್ ಯಾವುದೇ ಸಮಯದಲ್ಲಿ ಈ ರೀತಿಯ ನ್ಯೂಸ್ಗಳು ಬರ್ಬೋದು. ಅಥವಾ ಗೌರ್ಮೆಂಟ್ ಯಾವುದೇ ಒಂದು ಸಮಯದಲ್ಲಿ ಟೊಬ್ಯಾಕೋ ಪ್ರಾಡಕ್ಟ್ಗಳನ್ನು ಸ್ಟಾಪ್ ಮಾಡುವಂಥ ಡಿಸಿಷನ್ಗಳನ್ನು ತಗೋಬೋದು. ಸೊ ಗೌರ್ಮೆಂಟ್ ಆ ರೀತಿಯ ಡಿಸಿಷನನ್ನು ಸಡನ್ ಆಗಿ ತಗೊಳ್ಳೋದಿಲ್ಲ. ಸೊ ಏನಕ್ಕೆಂದರೆ ಮೇಜರ್ ರೆವೆನ್ಯೂ ಏನಿದೆ ಅವರಿಗೆ ಈ ಒಂದು ಪ್ರಾಡಕ್ಟ್ಸ್ಗಳಿಂದನೇ ಬರೋದು. ಸೊ ಆ ಡಿಸಿಷನ್ಸ್ ಬರೋದಿಲ್ಲ. ಬಟ್ ಸ್ಟಿಲ್ ಆ ರೀತಿಯ ಒಂದು ಭಯ ಇರುತ್ತೆ. ಸಿನ್ ಪ್ರಾಡಕ್ಟ್ ಅಂತ ಇದನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ ಇವರು ಡಿವಿಡೆಂಡ್ಗಳನ್ನು ಹೆಚ್ಚಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾರೆ. ಸೊ ಅವರ ಟೋಟಲ್ ಪ್ರಾಫಿಟ್ ಏನಿದೆ ಡಿವಿಡೆಂಡಲ್ಲೇ ಹೋಗ್ತಾ ಇರುತ್ತೆ. ಸೊ ಅವರು ಬೇರೆ ಅದನ್ನು ಇನ್ವೆಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಆ ಒಂದು ಪ್ರಾಬ್ಲಮ್ ಕೂಡ ನಮಗೆ ITCಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇವರ ರೆವೆನ್ಯೂ ಮತ್ತು ಪ್ರಾಫಿಟ್ ಎಲ್ಲಿಂದ ನಮಗೆ ಹೆಚ್ಚಾಗಿ ಬರುತ್ತೆ ಅಂತ ನಾವು ಗಮನಿಸಿದಾಗ ಸಿಗರೆಟ್ ಬಿಸ್ನೆಸ್ಸಲ್ಲಿ ನೀವು ಗಮನಿಸ್ಬೋದು 44%ನಷ್ಟು ರೆವೆನ್ಯೂ ಬರುತ್ತೆ. ಬಟ್ ಹೆಚ್ಚಿನ ಪ್ರಾಫಿಟ್ ಅಂದರೆ 84%ನಷ್ಟು ಪ್ರಾಫಿಟ್ ITC ಏನು ತೋರಿಸ್ತಾರೆ ಅದು ನಮಗೆ ಸಿಗರೆಟ್ನಿಂದನೇ ಬರೋದು. ಹಾಗೆ FMCG ಸೆಗ್ಮೆಂಟಲ್ಲಿ ರೆವೆನ್ಯೂ ನೀವು ಗಮನಿಸ್ಬೋದು
ಗಮನಿಸಬಹುದು 26% ರೆವೆನ್ಯೂ ಜನರೇಟ್ ಆಗುತ್ತೆ. ಸೊ ಇಲ್ಲಿ ನಮಗೆ 2% ಪ್ರಾಫಿಟ್ ಅಂತ ತೋರಿಸ್ತಿದ್ದಾರೆ, ಬಟ್ ಇಲ್ಲಿ ನಮಗೆ 6ರಿಂದ 7% ಈಗ ಇದು ಗ್ರೋ ಆಗಿದೆ. ಸೊ ಒಳ್ಳೆ ಒಂದು ಪ್ರಾಫಿಟ್ ಅನ್ನ FMCG ಸೆಗ್ಮೆಂಟ್ ಅಲ್ಲಿ ಈಗ ITC ತರ್ತಿದ್ದಾರೆ. ಈ ಡೇಟಾ ಏನಿದೆ 2020 ಡೇಟಾ ಆಗಿರುತ್ತೆ, ಬಟ್ 2021 ಇಸ್ವಿಯಲ್ಲಿ FMCG ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಒಂದು ಮೂವ್ ಅನ್ನ ITC ಮಾಡಿದ್ದಾರೆ. ಹೋಟೆಲ್ ಸೆಗ್ಮೆಂಟ್ ತುಂಬಾನೇ ಒಂದು ಲಾಸ್ ನಲ್ಲಿ ನಡೀತಿರುವಂತಹ ಸೆಗ್ಮೆಂಟ್, ಕೋವಿಡ್ ನಿಂದ ತುಂಬಾನೇ ಹಿಟ್ ಆಗಿತ್ತು. ಸೊ ಇಲ್ಲಿ 4% ರೆವೆನ್ಯೂ ಬರುತ್ತೆ, ಅದರಲ್ಲಿ ಪ್ರಾಫಿಟ್ ಕೇವಲ 1% ಆಗಿರುತ್ತೆ. ಆಗ್ರಿ ಸೆಗ್ಮೆಂಟ್ ಕೂಡ ಅಷ್ಟೇ 12% ರೆವೆನ್ಯೂನ ತರ್ತಾರೆ. ಸೊ ಇಲ್ಲಿ 4% ಮಾತ್ರ ಪ್ರಾಫಿಟ್ ಆಗಿರುತ್ತೆ. ಪೇಪರ್ ಬೋರ್ಡಲ್ಲೂ ಕೂಡ ಅಷ್ಟೇ ಸ್ಕೂಲ್ಗಳು ಕ್ಲೋಸ್ ಆಗಿತ್ತು. ಸೊ ಈಗ ಆನ್ಲೈನ್ ಕ್ಲಾಸಸ್ಗಳು ನಡೀತಿದೆ. ಸೊ ಆ ಕಾರಣದಿಂದ ಪೇಪರ್ ಬಿಸ್ನೆಸ್ ಅಲ್ಲೂ ಕೂಡ ಅಷ್ಟು ಒಂದು ಗ್ರೋತ್ ಕಳೆದ 2 ವರ್ಷದಿಂದ ನೋಡೋದಕ್ಕೆ ಸಿಗ್ತಿಲ್ಲ. 14% ರೆವೆನ್ಯೂ ಇಲ್ಲೂ ಕೂಡ ಬರ್ತಿದೆ, 9% ಪ್ರಾಫಿಟ್ ಆಗಿದೆ. ಸೊ ಇನ್ನೊಂದು ಮೇಜರ್ ಪ್ರಾಬ್ಲಮ್ ನಾವು ಗಮನಿಸಿದಾಗ ITC ಹೋಟೆಲ್ಸ್ ಏನಿದೆ, ಇದೊಂದು ಲಕ್ಸುರಿ ಹೋಟೆಲ್ ಬ್ರ್ಯಾಂಡ್ ಆಗಿರುತ್ತೆ, 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಬ್ರ್ಯಾಂಡ್ ಆಗಿರುತ್ತೆ. ಸೊ ನಾರ್ಮಲ್ ನಮ್ಮಂಥ ಜನರು ITC ಹೋಟೆಲ್ಗಳಲ್ಲಿ ಸ್ಟೇ ಮಾಡೋದಿಲ್ಲ. ಸೊ ದೊಡ್ಡ ದೊಡ್ಡ ಈವೆಂಟ್ಗಳಾದಾಗ ಈ ಒಂದು ಹೋಟೆಲ್ಗಳನ್ನು ಯೂಸ್ ಮಾಡ್ತಾರೆ. ಬೇರೆ ಸಮಯದಲ್ಲಿ ಹೋಟೆಲ್ಗಳು ಖಾಲಿಯಾಗೇ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಇದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ತುಂಬ ದೊಡ್ಡ ದೊಡ್ಡ ಹೋಟೆಲ್ಸ್ ಆಗಿರೋದ್ರಿಂದ ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಸಿಗರೆಟ್ ಬಿಸ್ನೆಸ್ಸಿಂದ ಏನೇನು ಇವರಿಗೆ ಲಾಭ ಬರುತ್ತೆ ಅದನ್ನೆಲ್ಲ ಈ ಹೋಟೆಲ್ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಪ್ರಾಡಕ್ಟ್ ಮೇಂಟೆನೆನ್ಸ್ಗಳಲ್ಲಿ ಇವರು ಯೂಸ್ ಮಾಡ್ತಿರ್ತಾರೆ. ಸೊ ಹಾಗೆಯೇ ಇವರು FMCG ಬಿಸ್ನೆಸ್ಸನ್ನು ಗ್ರೋ ಮಾಡಬೇಕು ಅಂತ ಅಲ್ಲೂ ಕೂಡ ಸ್ವಲ್ಪ ದುಡ್ಡನ್ನು ಇವರು ಹಾಕ್ತಿದ್ದಾರೆ. ಸೊ ಅಲ್ಲಿ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಹಾಗೆ ಯಾವ ಸೆಗ್ಮೆಂಟಲ್ಲಿ ಹೆಚ್ಚಿನ ದುಡ್ಡನ್ನು ಇವರು ಇನ್ವೆಸ್ಟ್ ಮಾಡ್ತಾರೆ ಮತ್ತು ಎಲ್ಲಿಂದ ಅವರಿಗೆ ಹೆಚ್ಚಿನ ರಿಟರ್ನ್ ಬರ್ತಿದೆ ಅದನ್ನು ಗಮನಿಸೋಣ. ಸೊ ಸಿಗರೆಟ್ ಸೆಗ್ಮೆಂಟಲ್ಲಿ ಇವರು ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಕೇವಲ 12% ಅಷ್ಟೇ ಮಾಡೋದು, ಅಲ್ಲಿಂದ ಅವರಿಗೆ 84% ಪ್ರಾಫಿಟ್ ಆಗ್ತಿದೆ. ನೋಡ್ಬೋದು ಸಿಗರೆಟ್ನಿಂದ ಎಷ್ಟು ಪ್ರಾಫಿಟ್ ಕಂಪನಿ ಜನರೇಟ್ ಮಾಡ್ತಿದ್ದಾರೆ ಅಂತ. ಹಾಗೆ FMCG ಸೆಗ್ಮೆಂಟನ್ನು ನಾವು ಗಮನಿಸಿದಾಗ FMCGಯಲ್ಲಿ 27% ದುಡ್ಡನ್ನು ಇನ್ವೆಸ್ಟ್ ಮಾಡ್ತಿದ್ದಾರೆ, ಅಲ್ಲಿಂದ ಕೇವಲ ಇವರಿಗೆ 6ರಿಂದ 7% ಪ್ರಾಫಿಟ್ ಮಾತ್ರ ಬರ್ತಿದೆ. ಹಾಗೆ ಹೋಟೆಲ್ ಸೆಗ್ಮೆಂಟಲ್ಲೂ ಕೂಡ ನೀವು ನೋಡ್ಬೋದು 24% ಇನ್ವೆಸ್ಟ್ಮೆಂಟ್ ಏನಿದೆ ಹೋಟೆಲ್ಗೆ ಹೋಗ್ತಿದೆ. ಸೊ FMCG, ಹೋಟೆಲ್ ಹಾಗೆಯೇ ನಾವು ಪೇಪರ್ ಬೋರ್ಡ್, ಸೊ ಈ 3 ಸೆಗ್ಮೆಂಟನ್ನು ಗಮನಿಸಿದಾಗ 75% ಇವರ ಕ್ಯಾಶ್ ಏನಿದೆ ಈ 3 ಸೆಗ್ಮೆಂಟಲ್ಲೇ ಇನ್ವೆಸ್ಟ್ ಆಗ್ತಿದೆ. ಬಟ್ ಅಲ್ಲಿಂದ ಬರ್ತಿರುವಂಥ ಪ್ರಾಫಿಟನ್ನು ನೀವು ಗಮನಿಸ್ಬೋದು, ಅಲ್ಲಿ ಕೇವಲ 10ರಿಂದ 12% ಪ್ರಾಫಿಟ್ ಮಾತ್ರ ಜನರೇಟ್ ಆಗ್ತಿದೆ. ಹೆಚ್ಚಿನ ದುಡ್ಡು ಈ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಆಗ್ತಿದೆ, ಬಟ್ ಇಲ್ಲಿ ಅವರು ಸಿಗರೆಟಿಂದ ತುಂಬಾನೇ ಪ್ರಾಫಿಟನ್ನು ಜನರೇಟ್ ಮಾಡ್ಕೋತಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಏನಕ್ಕೆ ನಮಗೆ ITCಯಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತಿಲ್ಲ ಅಂತ. ಸೊ ಇವರು ಯಾವಾಗ FMCG ಹಾಗೆ ಹೋಟೆಲ್ ಸೆಗ್ಮೆಂಟಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಮತ್ತು ರೆವೆನ್ಯೂ ಜನರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ, ಆಗ ITCಯಲ್ಲಿ ಒಳ್ಳೆ ಗ್ರೋತ್ ಆಗುತ್ತೆ. ಸೊ ಈಗ ಏನೊಂದು ಮೊಮೆಂಟಮ್ ಬಂದಿದೆ, ಅದು ಕೂಡ ಅಷ್ಟೇ ನಮಗೆ FMCG ಹಾಗೆ ಹೋಟೆಲ್ ಬಿಸ್ನೆಸ್ಗಳು ನಾರ್ಮಲ್ ಆಗಿ ನಡೀತಿದ್ದಾವೆ. ಪೇಪರ್ ಬೋರ್ಡ್ ಬಿಸ್ನೆಸ್ಸಲ್ಲೂ ಕೂಡ 100% ರೆವೆನ್ಯೂನ ಕಂಪನಿ ಜನರೇಟ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಆ ಕಾರಣದಿಂದ ಈ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಹಾಗೆ ಅನಲಿಸ್ಟ್ಗಳು ಇಲ್ಲಿ ಯಾವ ಒಂದು ರೇಟಿಂಗ್ಸ್ ಅನ್ನ ಕೊಡ್ತಿದ್ದಾರೆ ಅಂತ ನೋಡಿದಾಗ 34 ಅನಲಿಸ್ಟ್ಗಳು ಈ ಒಂದು ಸ್ಟಾಕ್ ಅನ್ನ ಇಲ್ಲಿ ಅನಲೈಸ್ ಮಾಡಿದ್ದಾರೆ. ಅದರಲ್ಲಿ 24ರಿಂದ 25 ಅನಲಿಸ್ಟ್ಗಳು ಅಂದ್ರೆ 73% ಅನಲಿಸ್ಟ್ಗಳು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ನಾವು ಟಾರ್ಗೆಟ್ ಅನ್ನು ಗಮನಿಸಿದಾಗ ITC ಒಳ್ಳೆ ಒಂದು ಪ್ರಾಫಿಟ್ ಮತ್ತು ರೆವೆನ್ಯೂ ಗ್ರೋತ್ ಅನ್ನು ತೋರಿಸಿದ್ರೆ 353ರ ಟಾರ್ಗೆಟ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಅಂತ ಆನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ITCಯಲ್ಲಿ ಈಗ ಏನು ಒಂದು ಪ್ರಾಫಿಟ್ ಮತ್ತು ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಗ್ತಿದೆ, ಅದೇ ರೀತಿಯ ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಕ್ಕಿದ್ರೆ 290 ರೂಪಾಯಿಯ ಟಾರ್ಗೆಟ್ ನೋಡೋದಕ್ಕೆ ಸಿಗ್ಬೋದು ಅಂತ ಹೇಳ್ತಿದ್ದಾರೆ. ITC ಈಗ 270ರಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಲೋ ನಾವು ಗಮನಿಸಿದಾಗ 240ರವರೆಗೂ ITC ಹೋಗ್ಬೋದು ಅಕಸ್ಮಾತ್ ಪ್ರಾಫಿಟ್ನಲ್ಲಿ ಏನಾದರೂ ಫಾಲ್ ಆದರೆ ಅಂತ. ಬಟ್ ಈ ಒಂದು ಕ್ವಾರ್ಟರ್ ಅಂದರೆ ಕ್ವಾರ್ಟರ್ 4ನಲ್ಲಿ ಒಳ್ಳೆ ಪ್ರಾಫಿಟ್ ಮತ್ತೆ ರೆವೆನ್ಯೂ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಆ ಒಂದು ಕಾರಣದಿಂದ ಆಲ್ರೆಡಿ ಪ್ರೈಸ್ ಮೂವ್ ಕೂಡ ಆಗಿದೆ. ಸೊ ITCಯಲ್ಲಿ ಶಾರ್ಟ್ ಟರ್ಮ್ಗೆ ಎಂಟರ್ ಆಗಬೇಕು ಅಂತ ಇರೋರು 238ರ ಲೆವೆಲಲ್ಲಿ ಒಂದು ಸ್ಟಾಪ್ ಲಾಸ್ ಅನ್ನ ಇಟ್ಕೊಂಡು ಟ್ರೇಡ್ ಅನ್ನ ಮಾಡ್ಬೋದಾಗುತ್ತೆ. ಸೊ ಸ್ವಲ್ಪ ರಿಸ್ಕಿ ಟ್ರೇಡ್ ಆಗಿರುತ್ತೆ, ಬಟ್ ಮೊಮೆಂಟಮ್ ಸಿಕ್ಕಿದ್ರೆ 300ರ ಟಾರ್ಗೆಟ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಕಸ್ಮಾತ್ ಯಾರಾದರೂ ಪೋರ್ಟ್ಫೋಲಿಯೋದಲ್ಲಿ ITCಯನ್ನು ಇಟ್ಕೊಂಡಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಬೋದಾಗುತ್ತೆ. ಸೊ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಯಾವುದೇ ಟೈಮಲ್ಲಿ ಯಾವುದೇ ಒಂದು ಡಿಸಿಷನ್ಸ್ ಬರ್ಬೋದು. ಅಕಸ್ಮಾತ್ ಬಿಸ್ನೆಸ್ ಡಿಮರ್ಜ್ ಆದರೆ ಒಳ್ಳೆ ಒಂದು ಗ್ರೋತ್ ನಮಗೆ ITCಯಲ್ಲಿ ನೋಡೋದಕ್ಕೆ ಸಿಗ್ಬೋದು. ಅವರು ಸಿಗರೆಟ್ ಬಿಸ್ನೆಸ್ ಮತ್ತು ಹೋಟೆಲ್ ಬಿಸ್ನೆಸ್ಸನ್ನು ಸಪ್ರೇಟ್ ಮಾಡಿ FMCG, ಪೇಪರ್ ಬೋರ್ಡ್, ಸೊ ಈ ರೀತಿ ಬೇರೆ ಬೇರೆ ಸೆಗ್ಮೆಂಟಲ್ಲಿ ಬಿಸ್ನೆಸ್ಸನ್ನು ಡಿವೈಡ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಬಿಸ್ನೆಸ್ನ ಗ್ರೋತ್ ಪ್ರಾಸ್ಪೆಕ್ಟ್ ಏನಿದೆ ಅದು ಇನ್ವೆಸ್ಟರ್ಸ್ಗಳಿಗೆ ಗೊತ್ತಾಗೋದು ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಒಳ್ಳೆ ಮೊಮೆಂಟಮ್ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ನೀವೇನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆದರೆ ನಿಮ್ಮ ಪೋರ್ಟ್ಫೋಲಿಯೋನ 5% ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ITCಯಲ್ಲಿ ಇಟ್ಕೋಬೋದಾಗುತ್ತೆ. ಸೊ ಯಾವುದೇ ಒಂದು ಟೈಮಲ್ಲಿ ITCಯಲ್ಲಿ ಒಳ್ಳೆ ಮೊಮೆಂಟಮ್ ಬರುವಂಥ ಸಾಧ್ಯತೆ ಇರುತ್ತೆ.
ಹಾಗೆ ಒಳ್ಳೆ ಒಂದು ಡಿವಿಡೆಂಡ್ ಅನ್ನು ಕೂಡ ಕಂಪನಿ ಕೊಡ್ತಾರೆ. ಸೊ ನಿಮಗೆ ಇಯರ್ಲಿ ಒಳ್ಳೆ ಡಿವಿಡೆಂಡ್ ಅರ್ನಿಂಗ್ ಕೂಡ ಆಗುತ್ತೆ. 5-6% ರಿಟರ್ನ್ ನಿಮಗೆ ಡಿವಿಡೆಂಡ್ ಇಂದಾನೆ ಸಿಗ್ತಾ ಹೋಗ್ತಿರುತ್ತೆ. ಸೊ ನೀವು ಬ್ಯಾಂಕ್ ಅಲ್ಲಿ ದುಡ್ಡನ್ನ ಇಟ್ಟಾಗ ಯಾವ ರೀತಿಯ ರಿಟರ್ನ್ ಬರುತ್ತೆ ಅದೇ ರೀತಿಯ ರಿಟರ್ನ್ ಅನ್ನ ITC ಕೂಡ ಕೊಡುತ್ತೆ. ಒಂದು ಸೇಫ್ ಸ್ಟಾಕ್ ಆಗಿರುತ್ತೆ, ಲಾರ್ಜ್ ಕ್ಯಾಪ್ ನ ಕಂಪನಿ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ಒಳ್ಳೆ ಗ್ರೋತ್ ಕಾಣಿಸಿದ್ರೆ ಕೆಲವೊಂದಿಷ್ಟು ಬ್ರೋಕರೇಜ್ಗಳು 400ರ ಟಾರ್ಗೆಟ್ ಅನ್ನು ಕೂಡ ಕೊಡ್ತಿದ್ದಾರೆ. ಸೊ ಆ ರೀತಿ ಆದಾಗ ಒಳ್ಳೆ ರಿಟರ್ನ್ ಕೂಡ ಜನರೇಟ್ ಮಾಡಿ ಕೊಡಬಲ್ಲಂತಹ ಸ್ಟಾಕ್ ಆಗಿರುತ್ತೆ. ಬಟ್ ಇಲ್ಲಿ ITC ಅಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಹೋಗಬಾರ್ದು. 5-10% ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಮೌಂಟ್ ಏನಿರುತ್ತೆ ಅದನ್ನ ಮಾತ್ರ ITC ಅಲ್ಲಿ ಇನ್ವೆಸ್ಟ್ ಮಾಡಬಹುದಾಗುತ್ತೆ. ಸೊ ITC ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.